ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮಮ್ಮವ್ರ ಊರಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮವ್ರ ಊರಲ್ಲಿ ನಮ್ಮಮ್ಮ ಮನೆ ಹತ್ರ ಏನೇನು ಗಿಡಗಳು ಹಾಕ್ಕೊಂಡಿದ್ದಾರೆ, ಏನೇನು ತರಕಾರಿ ಬೆಳಿದ್ದಾರೆ ಅಂತ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಅಂದರೆ ಏನು ಗೊತ್ತಾ, ಈಗಿನ ಇದರಲ್ಲಿ ಪರಿಸರದಲ್ಲಿ ಮತ್ತು ತರಕಾರಿಗಳಿಗೆಲ್ಲ ತುಂಬ ಔಷಧಿ ಅದು ಇದು ಕೆಮಿಕಲ್ ಯೂಸ್ ಮಾಡಿ ಮಾರ್ತಾರೆ. ಮತ್ತು ಏನು ಮಾಡೋಕ್ಕಲ್ಲ, ತರಕಾರಿ ಬರಬೇಕಂದ್ರೆ ಆ ಥರ ಮಾಡಲೇಬೇಕು. ಆದರೆ ಏನು ಗೊತ್ತಾ, ನಾವು ಬೆಳ್ಕೊಳ್ಳೋದು ಅಂದರೆ ನಮ್ಮ ಇರೋಷ್ಟು ಜಾಗದಲ್ಲಿ ತರಕಾರಿನ ಬೆಳ್ಕೊಂಡ್ರೆ ಒಳ್ಳೆಯದು. ಇವರು ನಮ್ಮಮ್ಮವ್ರು ಏನೇನು ತರಕಾರಿ ಬೆಳಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಪತ್ರೆ. ಇದು ಕೆಮ್ಮಿಗೆ ತುಂಬ ಒಳ್ಳೆಯದು. ಕೆಮ್ಮು ಮತ್ತು ಕಫ, ಶೀತ, ನೆಗಡಿಗೆಲ್ಲ ತುಂಬ ಒಳ್ಳೆಯದು ಇದು ಪತ್ರೆ. ಇದು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ತುಂಬ ಬೆಳ್ಕೊಳ್ಳುತ್ತೆ. ಇದಂತೂ ತುಂಬ ಒಳ್ಳೆಯದು. ಮತ್ತು ನೋಡಿ, ಅಲ್ಲೇ ಅಲೋವೆರಾ ಹಾಕ್ಕೊಂಡಿದ್ದಾರೆ. ಇದು ಫೇಸ್ಗೆ ಮತ್ತು ತಲೆಗೆಲ್ಲ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ನೋಡಿ, ಇಲ್ಲಿ ನುಗ್ಗೆಕಾಯಿ ಗಿಡ ಹಾಕ್ಕೊಂಡಿದ್ದಾರೆ. ನುಗ್ಗೆಕಾಯಲ್ಲಿ ತುಂಬ ಪೌಷ್ಟಿಕಾಂಶ, ಅಂದರೆ ನುಗ್ಗೆ ಸೊಪ್ಪಲ್ಲೂ ಅಷ್ಟೇ, ನುಗ್ಗೆಕಾಯಲ್ಲೂ ಅಷ್ಟೇ ತುಂಬ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಅಂದರೆ ನುಗ್ಗೆ ಸೊಪ್ಪಂತೂ ಮಂಡಿ ನೋವಿರೋರಿಗೆ ತುಂಬ ಒಳ್ಳೆಯದು. ಅದು ಸಾಂಬಾರು ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಅದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ. ಮತ್ತು ಪುದೀನ ಹಾಕ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಪತ್ರೆ ತೋರಿಸ್ತೀನಿ ನಿಮ್ಗೆ, ಆಗಲೇ ಪತ್ರೆ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ನೋಡಿ, ಇದು ಇನ್ನೂ ಸಣ್ಣ ಬದನೆ ಗಿಡ. ಅಂದರೆ ಬದನೆ ಗಿಡದಲ್ಲೇ 3-4 ಥರ ಬದನೆ ಗಿಡ ಹಾಕಿದ್ದಾರೆ. ಒಂದು ನೋಡಿ, ಇದು ಕರೆ ಬದನೆಕಾಯಿ ಅಂತ ಹೇಳ್ಬಿಟ್ಟು, ಇದಂತೂ ಎಷ್ಟು ಕಾಯಿ ಬಿಡುತ್ತೆ ಅಂದರೆ ಸ್ವಲ್ಪ ದೊಡ್ಡದಾಗೋವರೆಗೂ ಅಷ್ಟೇನೆ ಗಿಡ ಫುಲ್ಲು ಅಂಟ್ಕೊಂಬಿಡುತ್ತೆ, ಅಷ್ಟು ಕಾಯಿ ಬಿಡುತ್ತೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ವೈಟ್ ಬದನೆಕಾಯಿ ಗಿಡ ನೋಡಿ, ಇದು ಉದ್ದ ಬದನೆಕಾಯಿ ಅಂತ ಹೇಳ್ತಾರೆ ಇದು. ಅಂದರೆ ಇದಂತೂ ಸಾಂಬಾರಿಗೆ ತುಂಬ ಸಖತ್ತಾಗಿರುತ್ತೆ. ಅಂದರೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಕೂಡ ಹಾಕಿದ್ದಾರೆ. ಅಂದರೆ ನಮ್ಮಮ್ಮಂಗೆ ಈ ಥರ ಗಿಡಗಳು ಬೆಳೆಯೋ ಹುಚ್ಚು. ಮತ್ತು ತರಕಾರಿನ ಹೊರಗಡೆಯಿಂದ ತರೋದು ನಮ್ಮಮ್ಮಂಗೆ ಇಷ್ಟನೇ ಆಗಲ್ಲ. ಈ ಥರ ಇರೋಷ್ಟು ಜಾಗದಲ್ಲೇ ಬೆಳ್ಕೋಬೇಕು ಅನ್ನೋದು ಅವ್ರು ಅವಾಗಿಂದನೂ ಅಷ್ಟೇ, ಹೊರಗಡೆ ತರಿಸೋದು ಕಮ್ಮಿ. ನೋಡಿ, ಇದು ಏನಪ್ಪ ಸೀಮೆ ಬದನೆಕಾಯಿ ಗಿಡ ಅಂತ ಹೇಳ್ತಾರೆ ಇದು. ಇನ್ನೂ ಹೂವು ಆಗಿಲ್ಲ, ಇನ್ನು ಗಿಡ ಬೆಳೀತಾ ಇದೆ, ಇನ್ನೂ ಹೂವು ಬರೋದಕ್ಕೆ ಟೈಮ್ ಇದೆ. ನೆಕ್ಸ್ಟು ನೋಡಿ, ಇದು ಹಾಗಲಕಾಯಿ ಗಿಡ. ನೋಡಿ, ಎಲ್ಲ ಮುಳ್ಳು ಅದು ಇದು ಹಾಕಿ ಫುಲ್ ಹಬ್ಬಿಸ್ಬಿಟ್ಟಿದ್ದಾರೆ. ಇದು ಇವಾಗ ಹೂವು ಆಗ್ತಾಯಿದೆ ಹಾಗಲಕಾಯಿ ಗಿಡ. ಇದು ಕೂಡ ಸೀಮೆ ಬದನೆಕಾಯಿ ಗಿಡನೇ, 2 ಗಿಡ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ನೋಡಿ, ಇದು ಹೆಸ್ರು ಗೊತ್ತಿಲ್ಲ ನನಗೆ. ಆದರೆ ಇದನ್ನು ಹಾಕಿದ್ರೆ ಹಾವು ಅದೆಲ್ಲ ಬರಲ್ಲ ಮನೆ ಸುತ್ತ ಅನ್ನೋದೊಂದು ನಂಬಿಕೆ, ನಂಗೆ ಗೊತ್ತಿಲ್ಲ. ಆದರೆ ಆ ನಂಬಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ ಅದು ಗಿಡ ಹಾಕ್ಕೊಂಡ್ರೆ ಸ್ಮೆಲ್ಲಿಗೆ ಹಾವು ಬರಲ್ವಂತೆ ಅಕ್ಕಪಕ್ಕದಲ್ಲಿ. ಅಂದರೆ ಏನು ಗೊತ್ತಾ, ನಮ್ಮದು ತೋಟ ಇದೆ. ಆದರೆ ತೋಟದಲ್ಲಿ ಬೆಳೆಯೋದಕ್ಕಿಂತ ಈ ಥರ ಮನೆ ಪಕ್ಕ ಇರೋವಂಥ ಜಾಗದಲ್ಲೇ ಗೊಬ್ಬರ ಹಾಕ್ಕೊಂಡು ಬೆಳೆದ್ರೆ ತುಂಬ ಚೆನ್ನಾಗಿ ತರಕಾರಿ ಬರುತ್ತೆ. ಇದು ನೋಡಿ, ದಾಸವಾಳ ಗಿಡ ಸುಮಾರು ದಿನದಿಂದ ಇದೆ. ಇದು ನಾನು ಮದುವೆ ಆಗೋದಕ್ಕಿಂತ ಮುಂಚೆಯಿಂದನೂ ಇದೆ ಈ ಗಿಡ, ದಾಸವಾಳ ಗಿಡ. ಅಂದರೆ ಇದು ಒಂಥರ ಆರೆಂಜ್ ಕಲರ್, ಲೈಟ್ ಪಿಂಕ್ ಕಲರ್ ಥರ ಬರುತ್ತೆ ಹೂವು. ಇದು ಏನು ಗೊತ್ತಾ, ಎಷ್ಟು ಹೂವು ಬಿಡುತ್ತೆ ಅಂದರೆ ಇವಾಗೆಲ್ಲ ಕಡಿಮೆ ಆಗಿದೆ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 10-15 ಹೂವು ಬಿಡುತ್ತೆ. ಅಂದರೆ ಪೂಜೆಗೆ ಹೊರಗಡೆಯಿಂದ ತರೋಂಗೆ ಇಲ್ಲ ಹೂವು, ಅಷ್ಟು ಹೂವು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಅಷ್ಟು ಹೂವು ಬಿಡುತ್ತೆ. ದಿನಕ್ಕೆ 10-15 ಹೂವು ಬಿಡುತ್ತೆ. ನೆಕ್ಸ್ಟು ಬಾಳೆ ಗಿಡ ಹಾಕಿದ್ದಾರೆ, ಒಂದು 3-4 ಬಾಳೆ ಗಿಡ ಹಾಕಿದ್ದಾರೆ. ನೋಡಿ, ಅಲ್ಲಿ ಒಂದು ಇನ್ನೇನು ಬಲಿಯುವಂಥ ಸ್ಟೇಜಿಗೆ ಬಂದಿದೆ ನೋಡಿ ಅಲ್ಲಿ. ಅಂದರೆ ತೋಟದಲ್ಲಿನೂ ಹಾಕಿದ್ದಾರೆ ಬಾಳೆ ಗಿಡ, ಬಟ್ ಇಲ್ಲಿ ಮನೆ ಸುತ್ತ ಒಂದೆರಡು ಹಾಕ್ಕೊಂಡಿದ್ದಾರೆ. ಅಂದರೆ ಮನೆ ಸುತ್ತ ಖಾಲಿ ಜಾಗ ಅಂತಲೇ ಬಿಟ್ಟಿಲ್ಲ, ಸುಮಾರು ಗಿಡಗಳು ತರಕಾರಿಗಳು ಹಾಕಿದ್ದಾರೆ. ನೋಡಿ, ಅವರು ನನ್ನ ತಂಗಿಯವ್ರ ಗಂಡ ಪೂಜೆಗೆ ಹೂವು ಕಿತ್ಕೋತಾ ಇದ್ದಾರೆ. ಅಂದರೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈಗಿನ ಇದರಲ್ಲಿ ಈ ಥರ ನಾವೇ ನಮ್ಮ ಮನೆ ಗೊಬ್ಬರ, ಹಸು ಗೊಬ್ಬರ ಹಾಕ್ಕೊಂಡು ಈ ಥರ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಅಲ್ಲಿ ಕೆಮಿಕಲ್ ಹಾಕ್ತಾರೆ, ಮತ್ತು ಅದು ಎಲ್ಲಿಂದ ಬಂದಿರುತ್ತೆ, ಅದು ಬಂದು ನಾವು ತೊಗೊಂಡು ತಿನ್ನೋಷ್ಟೊತ್ತು ಕೊನೆಗೆ ಹೋಗಿರುತ್ತೆ. ಅದರಲ್ಲೆಲ್ಲ ಅಷ್ಟು ಪೌಷ್ಟಿಕಾಂಶ ಇರೋಲ್ಲ ಅಂತ ಅನ್ಕೋತೀನಿ. ಬಟ್ ನಾವೇ ಹಸು ಗೊಬ್ಬರ ಎಲ್ಲ ಹಾಕ್ಕೊಂಡು ಈ ಥರ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ಸೊಪ್ಪು ಚೆಲ್ಲಿದ್ದಾರೆ. ಇದು ಅರಬೆ ಸೊಪ್ಪು ಮತ್ತು ಮಸಪ್ಪಿನ ಸೊಪ್ಪು 2-3 ಥರ ಹಾಕಿದ್ದಾರೆ ನಮ್ಮಮ್ಮ. ಈ ಥರ ಸೊಪ್ಪು ಏನು ಗೊತ್ತಾ, ನಾವು ಬೆಂಗಳೂರಲ್ಲಿ ಟೌನ್ಗಳಲ್ಲೆಲ್ಲ ತೊಗೊಂಬಂದು ತಿಂದರೆ ಸೊಪ್ಪು ರುಚಿನೇ ಬರೋಲ್ಲ. ಅದು ಏನಾಗಿ ಬೆಳೆದಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ ನೋಡಿ, ನಮ್ಮಮ್ಮ ಗೊಬ್ಬರ ಅಂತೂ ಎಷ್ಟು ಗೊಬ್ಬರ ಹಾಕಿದ್ದಾರೆ ಅಂದರೆ ಅಲ್ಲಿ ಖಾಲಿ ಜಾಗನೇ ಇಲ್ಲ, ಅಷ್ಟು ಗೊಬ್ಬರ ತುಂಬಿಸಿದ್ದಾರೆ. ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ, ಆ ಸೊಪ್ಪಿಗೋಸ್ಕರ ಸುತ್ತ ಹೊಸ ಸೀರೆನ ತೊಗೊಂಡೋಗಿ ಕಟ್ಬಿಟ್ಟಿದ್ದಾರೆ 3. ಅಂದರೆ ನಮ್ಮ ಮನೇಲಿ ಕೋಳಿ ಸಾಕಿದರೆ ಒಂದು 15-20, ಆ ಕೋಳಿಗಳೆಲ್ಲ ತಿನ್ಕೊಂಬಿಡುತ್ತೆ ಅನ್ನೋ ಕಾರಣಕ್ಕೆ ಕಟ್ಬಿಟ್ಟಿದ್ದಾರೆ ಹೊಸ ಸೀರೆನ ತೊಗೊಂಡೋಗಿ.
ಕೋಳಿನೂ ಅಷ್ಟೇ, ನಾವು ಹೋದ್ವಿ ಅಂದರೆ ನಾಟಿ ಕೋಳಿ ಕೊಯ್ತಾ ಇರ್ತಾರೆ. ಫಾರಮ್ ಕೋಳಿಗಿನ ನಾಟಿ ಕೋಳಿ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಸಾಂಬಾರು. ಇದು ಮೈಸೂರು ಮಲ್ಲಿಗೆ ಹೂವು ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ. ಇದು ಅದೇ ಬೆಳ್ಕೊಂಡಿರೋದು, ನಮ್ಮಮ್ಮ ಅವ್ರು ಹಾಕಿಲ್ಲ, ಅದೇ ಒಂದೊಂದು ಗಿಡ ಬೆಳ್ಕೊಂಡಿದೆ, ಚೆನ್ನಾಗಿ ಹೂ ಬಿಡುತ್ತೆ. ಮೈಸೂರು ಮಲ್ಲಿಗೆ ಹೂವು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಬಿಟ್ಟಿದೆ, ಸುಮಾರು ಹೂ ಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ.